ಶರೀರವಾಣಿ. ಈಗ ಸುಳ್ಳು ವಾರ್ತೆಗಳು. ಓದುತ್ತಿರುವವರು ಸತ್ಯ ಹರಿಶ್ಚಂದ್ರನ ಮೊಮ್ಮಗಳು. ವಾರ್ತೆಗಳ ವಿವರ ಇಂತಿದೆ. ವಿಧಾನಸೌಧದ 7ನೇ ಮಹಡಿಯು ಕುಸಿದು ಬಿದ್ದಿದ್ದು, ಯಾರಿಗೂ ಗಾಯ ಆಗಿಲ್ಲ. ಕಾರಣ ಕಚೇರಿಗೆ ನೌಕರರು ಇನ್ನೂ ಬಂದಿರಲಿಲ್ಲ. ಕನಸುಗಾರಹಳ್ಳಿಯ 3 ವರ್ಷದ ಹುಡುಗ ಪಜೀತಿಹಳ್ಳಿಯ 100 ವರ್ಷದ ಮುದುಕಿಗೆ ಪ್ರೀತಿಸಿ ಮದುವೆಯಾದ ಖುಷಿಗೆ ಊರವರೆಲ್ಲ ಸೇರಿ ಮೊದಲ ರಾತ್ರಿಗೆ ತಯಾರಿ ನಡೆಸುವಾಗಲೇ ಮುದುಕಿ ಮೂರ್ಛೆ ಬಿದ್ದಿದ್ದರಿಂದ ಆಸ್ಪತ್ರೆಗೆ ರವಾನಿಸಲಾಯಿತು. ಅಪರಿಚಿತ ರಾಜ್ಯದ ಸುರಗಾಡು ಹಳ್ಳಿಯ ಹೆಸರಿಲ್ಲದ ತಾಲೂಕಿನ ನಾಪತ್ತೆ ಗ್ರಾಮದಲ್ಲಿ ಒಂದು ಆನೆಯು ತಾನು ಪ್ರೀತಿಸಿದ ಇರುವೆ ತನ್ನನ್ನು ಮದುವೆಯಾಗಿಲ್ಲವೆಂಬ ಕಾರಣಕ್ಕಾಗಿ ನೊಂದು ದಾರದಿಂದ ಕಡಲೆ ಗಿಡಕ್ಕೆ ಕೊರಲು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದೆ. ಕೆಂಪಾಯಿಯಲ್ಲಿ ಧಾರಾಕಾರ ಮಳೆ ಬೀಳದ ಕಾರಣ ಕೆರೆಯಲ್ಲಿ ತುಂಬಿ ತುಳುಕುತ್ತಿರುವ ನೀರು ಖಾಲಿಯಾಗಿದೆ. ಬಸ್ ಸಂಚರಿಸಲು ತುಂಬಾ ತೊಂದರೆಯಾಗಿದೆ. ಇದರಿಂದ ಎಲ್ಲಾ ಶಾಲಾ ಕಾಲೇಜು ಮಕ್ಕಳಿಗೆ ಪರೀಕ್ಷೆ ಇದ್ದ ಕಾರಣ ಸರ್ಕಾರ ಪರೀಕ್ಷೆಯನ್ನು ಮುಂದಿನ ಬೇಸಿಗೆ ಕಾಲಕ್ಕೆ ಮುಂದೂಡಿದೆ. ಇದನ್ನು ಕೇಳಿದ ಎಲ್ಲಾ ವಿದ್ಯಾರ್ಥಿಗಳು ತುಂಬಾ ಖುಷಿಯಾಗಿದ್ದಾರೆ. ಈಗ ತಾನೇ ಬಂದ ಸುದ್ದಿ. ನಿನ್ನೆ ಸಂಜೆ ಸುಮಾರು 6 ಗಂಟೆಗೆ ಸೊಳ್ಳೆಯ ಬಬ್ಬರ ಹತ್ಯೆಯಾಗಿದೆ. ಈ ಘಟನೆ ಹಂದೆಪ್ಪ ಎಂಬುವವನ ಲೈಟ್ ಹೌಸ್ ನಲ್ಲಿ ನಡೆದಿದೆ. ಆರೋಪಿಗಳು ತಲೆಮರೆ ಮಾಚಿಕೊಂಡಿದ್ದು ಪೊಲೀಸರು ಶೋಧ ಕಾರ್ಯದಲ್ಲಿ ತೊಡಗಿದ್ದಾರೆ. ಅತಿ ಚಿಕ್ಕ ವಯಸ್ಸಿನಲ್ಲಿ ಸಾವನ್ನಪ್ಪಿದ 95 ವರ್ಷದ ಮುದುಕ. ಈಗ ಸಣ್ಣದೊಂದು ವಿರಾಮ, ನಂತರ ಸುದ್ದಿ ಮುಂದುವರಿಯುತ್ತದೆ. ಜಾಹೀರಾತು. ಕುರ್ಕುರಿ ತಿನ್ನಬೇಡಿ, ಆರೋಗ್ಯಕ್ಕೆ ಕಿರಿಕಿರಿ ಮಾಡಿಕೊಳ್ಳಬೇಡಿ, ಬಾಲ್ಯ ವಿವಾಹ ಮಾಡಬೇಡಿ, ಮಗುವಿನ ಭವಿಷ್ಯ ಕೊಲ್ಲಬೇಡಿ, ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ, ಮಕ್ಕಳ ಜೀವನ ಹಾಳು ಮಾಡಬೇಡಿ, ಮೊಬೈಲ್ ಬಿಡಿ, ಪುಸ್ತಕ ಹಿಡಿ, ಪರೀಕ್ಷೆ ಎಂದರೆ ಭಯಬೇಡ, ಅದೊಂದು ಕಲಿಕಾ ಕಾಲ. ಕೊಡುತಾಯಿ ವರನನ್ನ ಕುಡಿಯದ ಗಂಡನ. ಸುದ್ದಿ ಮುಂದುವರಿಯುತ್ತಿದ್ದಂತೆ ನಿನ್ನೆ ಮಾಜಿ ಎಂಎಲ್ಎ ಒಬ್ಬರು ಕಬಾಬ್ ತಿನ್ನಲು ಕಬಾಬ್ ಅಂಗಡಿಗೆ ಹೋಗಿದ್ದು, ತಿನ್ನಲು ಈರುಳ್ಳಿ ಕೊಟ್ಟಿಲ್ಲವೆಂದು ಕಬಾಬ್ ಅಂಗಡಿಯನ್ನು ಮುಚ್ಚಿಸಿರುವ ಘಟನೆ ನಿನ್ನೆ ತಾನೇ ಅಷ್ಟೇ ಬೆಳಕಿಗೆ ಬಂದಿದೆ. ಕಾಡು ಪ್ರಾಣಿ ನೋಡಲು ಹೋಗುವವರು ಕಡ್ಡಾಯವಾಗಿ ಕಾಡು ಪ್ರಾಣಿ ವೇಷ ಧರಿಸಿ ಕಾಡಿನೊಳಗೆ ಹೋಗಬೇಕೆಂದು ನಿನ್ನೆ ಗೃಹ ಸಚಿವ ಅಮಿತ್ ಶಾ ಅವರು ತಿಳಿಸಿದ್ದಾರೆ. ಎಲ್ಲ ಕಡೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿರುವ ಕಾರಣ ಮುಂದಿನ ವಾರದಿಂದ ಹೋಟೆಲ್ಗಳಲ್ಲಿ ಸಾಂಬಾರನ್ನು ನ್ಯೂಸ್ ಪೇಪರ್ನಲ್ಲಿ ಹಾಕಿ ಕೊಡುವುದೆಂದು ಹೋಟೆಲ್ ಮಾಲೀಕ್ ಬೆಪ್ಪಕ್ಕಡಿ ಅವರು ಗ್ರಾಹಕರಿಗೆ ತಿಳಿಸಿದ್ದಾರೆ. ಕಿಡ್ನಿಯಲ್ಲಿ ಕಲ್ಲಿದ್ದು ತುಂಬಾ ಹೊಟ್ಟೆ ನೋವು ಕಾಣಿಸಿಕೊಂಡರೆ ನೀರು ಕುಡಿಯುವುದನ್ನು ನಿಲ್ಲಿಸಿ. ಆದಷ್ಟು ಬೇಗ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ ಎಂದು ಡಾಕ್ಟರ್ ಕಿಡ್ನಿ ಕಳ್ಳಪ್ಪ ಅವರು ಮಾಹಿತಿ ಕೊಟ್ಟಿದ್ದಾರೆ. ಕ್ರೀಡಾ ವಾರ್ತೆ. ಭಾರತದ ತಂಡ ಪಾಕಿಸ್ತಾನದ ಎಲ್ಲಾ ವಿಕೆಟ್ಗಳನ್ನು ಒಂದೇ ಓವರ್ನಲ್ಲಿ ಕಬಳಿಸಿ ಗಿನ್ನಿಸ್ ದಾಖಲೆ ಮಾಡಿದೆ. ಇದೀಗ ಬಂದ ದಿಢೀರ್ ವಾರ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಭೂಕಂಪವಾಗಲಿದ್ದು ಯಾರು ಬದುಕುವ ಸಾಧ್ಯತೆ ಇಲ್ಲ. ಬದುಕಲು ಇಚ್ಛಿಸುವವರು ಬೇಗನೆ ಇರುವೆ ಗೂಡಿನಲ್ಲಿ ಸೇರಿಕೊಳ್ಳಿ. ಇಲ್ಲಿಗೆ ಸುಳ್ಳು ವಾರ್ತೆ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸುಳ್ಳು ವಾರ್ತೆ ಭೂಕಂಪದ ನಂತರ. ಧನ್ಯವಾದಗಳು.